ದಯಮಾಡಿ ಎಲ್ಲರೂ ವೇದಿಕೆ ಹತ್ರ ಬರಬೇಕು. ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಊರಿನ ಪ್ರಮುಖ ಗ್ರಾಮಸ್ಥರು ಅವರನ್ನ ಗೌರವಾಧಾರಗಳಿಂದ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೀವಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸರ್ನನ್ನ ಗೌರವಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳು ಯಾವುದೇ ಶಕ್ತಿಗೆ ತಲೆಬಾಗದೆ ಹೋದರೂ ಜ್ಞಾನ ಅಲ್ಲೂ ಕೂಡ ಒತ್ತಡ ಇತ್ತು. ಸ್ವಲ್ಪ ಲೇಟ್ ಆಗುತ್ತೆ ಅಂತ ವಿಚಾರ ಗೊತ್ತಿತ್ತು, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದೆ. ಆದರೆ ಬೆಳಗ್ಗೆಯಿಂದ ಮಲ್ಲನಕುಪ್ಪೆ ಈ ಸ್ಕೂಲಿನ ಕಾರ್ಯಕ್ರಮ ಇಡೀ ಮದ್ದೂರು ತಾಲೂಕಿನ ಎಲ್ಲ ಶಿಕ್ಷಕರು ನೋಡ್ತಾ ಇದ್ದಾರೆ. ಈ ಸಿದ್ಧತೆಗಳ ಬಗ್ಗೆ ಬೆಳಗ್ಗೆಯಿಂದ ವ್ಯಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀವಿ. ನಮಗೂ ಕೂಡ ತಾವಕ ಇತ್ತು, ಬರಬೇಕು ನೋಡಬೇಕು ಅಂತಕ್ಕಂಥದ್ದು. ಸ್ವಲ್ಪ ಲೇಟ್ ಆಯಿತು. ಆದರೂ ನಿಜವಾಗ್ಲೂ ನನಗೆ ಭಾವುಕನಾಗ್ಬಿಟ್ಟಿದ್ದೀನಿ. ಈ ನಮ್ಮ ಒಂದು ಸರ್ಕಾರಿ ಶಾಲೆಗೆ ನಮ್ಮ ಮಲ್ಲನಕುಪ್ಪೆ ಮಹಾಜನತೆ ಮತ್ತು SDMC ಅವರು, ಈ ಸ್ಕೂಲಿನ ಶಿಕ್ಷಕ ಬಂಧುಗಳು ಇಷ್ಟೊಂದು ಅದ್ಧೂರಿಯಾಗಿ ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಇದು ಒಂದಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ಮಾತು ಬರ್ತಾ ಇಲ್ಲ ಈ ಕಾರ್ಯಕ್ರಮ. ಯಾಕೆಂದರೆ ಒಬ್ಬ ಅಧಿಕಾರಿಯಾಗಿ ಇಂಥ ಕಾರ್ಯಕ್ರಮ ನಮ್ಮ ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ಆಗ್ತದೆ ಅಂತಂದರೆ ನಿಜವಾಗ್ಲೂ ಮಾತು ಬರ್ತಾ ಇಲ್ಲ. ನಮ್ಮ ಎಲ್ಲ ಮಲ್ಲನಕುಪ್ಪೆ ಮಹಾಜನತೆಗೆ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನೀವು ಮಾಡಿಕೊಟ್ಟಿದ್ದೀರಿ. ಮತ್ತು ಇಲ್ಲೆಲ್ಲ ಶಿಕ್ಷಕ ಬಂಧುಗಳು ತಿಂಗಳಾನುಗಟ್ಟಲೆ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಮ್ಮ SDMC ಅವರು, ಊರಿನ ಪ್ರಮುಖರು, ನಿಜವಾಗ್ಲೂ ಕೂಡ ಎಷ್ಟು ಹೇಳಿದ್ರು ನಿಮ್ಮ ಮುಂದ್ಗಡೆ ನಾವು ಏನೂ ಅಲ್ಲ. ಇವತ್ತು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದೀರಿ ಇಡೀ ತಾಲೂಕು, ಇಡೀ ಜಿಲ್ಲೆಗೆ. ನೀವು ಸರ್ಕಾರಿ ಕಾರ್ಯಕ್ರಮ ಸ್ಕೂಲ್ಗೆ ಎಷ್ಟು ಸಹಾಯ ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು ನಿಜವಾಗ್ಲೂ ಕೂಡ ನೀವು ಕೊನೆಯ ಮಾತು, ನೀವು ಬಹುದಿನಗಳು ಎಲ್ಲರೂ ಕೇಳ್ತಾ ಇರ್ತಾರೆ ಈ ಸ್ಕೂಲನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿ ಅಂತ. ಖಂಡಿತವಾಗಿ ನಾನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೀನಿ. ಮಲ್ಲನಕುಪ್ಪೆ ಸ್ಕೂಲ್ಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿಕೊಡಿ, ಮುಂದೆ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ವರದಿ ಹೋಗಿದೆ. ಮಾನ್ಯ ಶಾಸಕರು ಕೂಡ ಅದನ್ನು ಒಪ್ಪಿಗೆ ಸೂಚಿಸಿದ್ದಾರೆ. ಏನಾರ ದೇವರು ಒಳ್ಳೇದು ಮಾಡಿದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲು ಆಗ್ಬೋದು. ಅಂದರೆ ಮಕ್ಕಳ ಕೊರತೆ ಇನ್ನೊಂದು 100 ಮಕ್ಕಳಿದ್ರೆ ನಿಮ್ಮದು ಮೊದಲನೇ ಲಿಸ್ಟಲ್ಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾನೇ ಅನೌನ್ಸ್ ಮಾಡ್ಬಿಡ್ತಿದ್ದೆ. ಇವಾಗ ನಿಮ್ದು ಆಗುತ್ತೆ ಬಿಡಿ ಅಂತ ಹೇಳ್ಬಿಡ್ತಿದ್ದೆ. ಈಗ 380 ಮಕ್ಕಳು ಮಾತ್ರ ಇದೆ. ಅದು ನಾವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಪ್ರೆಜರ್ ಹಾಕಿ ನಾವು ಕೂಡ ಪ್ರೆಜರ್ ಹಾಕಿಸ್ತೀವಿ ಬೇರೆ ಕಡೆಯಿಂದ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆದರೆ ಇಡೀ ನಿಜವಾಗ್ಲೂ ಕೂಡ ಇಡೀ ಜಿಲ್ಲೆಗೆ ಒಂದು ಮಾದರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗ್ತಿಲ್ಲ, ಯಾವುದೂ ಅನುಮಾನ ಇಲ್ಲ. ಅದನ್ನು ನಮ್ಮೆಲ್ಲ ಶಿಕ್ಷಕರು ಉಳಿಸ್ಕೊಳ್ತಾರೆ. ಅದನ್ನು ನಿಜವಾಗ್ಲೂ ಅಂಥ ಒಂದು ಒಳ್ಳೆ ಟೀಮ್ ಇದೆ. ನಿಜವಾಗ್ಲೂ ಕೂಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆದರೆ ಕಾಲೇಜ್ನವ್ರು ಇರ್ಬೋದು, ಹೈಸ್ಕೂಲ್ನವ್ರು ಇರ್ಬೋದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಪ್ರಾಥಮಿಕ ವಿಭಾಗದವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಟ್ಟರೆ ಖಂಡಿತವಾಗಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಆ ಪ್ರಯತ್ನ ದೇವರು ಬಿಟ್ಟದ್ದು. ಖಂಡಿತವಾಗಿ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಲೇಬೇಕು ಅಂತಕ್ಕಂಥ ನಮ್ಮ ಆಸೆ. ಖಂಡಿತವಾಗಿ ನಾವು ಕಳಿಸಿದ್ದೀವಿ, ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ರೇವಣ್ಣ ಯಾಕೆ ಈ ಸ್ಕೂಲ್ ಬಿಟ್ಟ ಅನ್ನೋದೀಗ ಅವ್ನಿಗೆ ಅರ್ಥ ಆಗ್ತಾ ಇರ್ಬೋದು. ರೇವಣ್ಣ ಎಲ್ಲ ಇಲ್ಲೇ ಇರ್ಬೋದು. ಬೆಳಗ್ಗೆಯಿಂದ ಎಲ್ಲ ಪ್ರಚಾರ ಕೊಡ್ತಾರೇ ಅವನು. ಈಗ ಅವ್ನಿಗೆ ಅನಿಸ್ತಾ ಇರ್ಬೋದು ನಾನು ಯಾಕೆ ಈ ಸ್ಕೂಲ್ ಬಿಟ್ಟೆ ಅಂತಕ್ಕಂಥದ್ದು. ಒಳ್ಳೆ ತಂಡ ಇದೆ, ಒಳ್ಳೆ ಶಿಕ್ಷಕರಿದ್ದಾರೆ. ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಇಡೀ ತಾಲೂಕಿನಲ್ಲಿ ಒಂದು ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು, ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಇಲ್ಲಿನ ಎಲ್ಲ ಶಿಕ್ಷಕರು, ನಮ್ಮ ಇಲಾಖೆ, ನಾನು ಸೇರಿಸ್ಕೊಂಡು ಮಲ್ಲನಕುಪ್ಪೆಗೆ ನಾನು ಯಾವಾಗಲೂ ಮೊದಲ ಆದ್ಯತೆಯನ್ನು ಕೊಡ್ತೀನಿ. ಮೊದಲು BO ಆಗಿದ್ದಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಮಲ್ಲನಕುಪ್ಪೆ ಸ್ಕೂಲ್ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ. ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ರೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬರುತ್ತಿಲ್ಲವೋ ನನಗೆ ಅರಿವಿಲ್ಲ. ಮನೆಯ ಮಗನಾಗಿ, ಮಡದಿಯ ಯಜಮಾನನಾಗಿ, ಮಕ್ಕಳ ತಂದೆಯಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಅಚ್ಚು ಮೆಚ್ಚಿನ ಶಿಕ್ಷಕನಾಗಿ ಮಲ್ಲನಕುಪ್ಪೆ ಗ್ರಾಮಸ್ಥ ಮತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳ ಪೋಷಕರ ಮನ್ನಣೆಯನ್ನ ಗಳಿಸಿದಂತಹ ಶ್ರೀಯುತ ರೇವಣ್ಣ ಸರ್ ಅವರಿಗೆ ಗೌರವಾರ್ಹ
ಕುಣಿಗಲ್ ತಾಲೂಕಿನ ಸಂತೆ ಮಾವತ್ತೂರು ಎಂಬ ಗ್ರಾಮದಲ್ಲಿ ಶ್ರೀಮತಿ ಭಾಗ್ಯಮ್ಮ ತಿಮ್ಮಪ್ಪ ದಂಪತಿಯ ಏಕಮಾತ್ರ ಪುತ್ರನಾಗಿ ದಿನಾಂಕ ಫೆಬ್ರವರಿ 1, 1984ರಂದು ಜನಿಸಿದ ಶ್ರೀಯುತರು ತಮ್ಮ ಬಾಲ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ತಮ್ಮ ಸ್ವಗ್ರಾಮದಲ್ಲಿಯೇ ಮುಗಿಸಿದರು. ಶ್ರೀಯುತರು ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ನಮ್ಮ ಉದಯ ಪ್ರಕಾಶ್ ಅವರು ಕೂಡ ಅಧ್ಯಕ್ಷರು, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ನಾವು ಬರಬೇಕಾದ್ರೆ ಪ್ರಮುಖ ಕಾರಣಕರ್ತರು ಅವರಿಬ್ಬರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.